ಇವಾಗ ತಾನೇ ರೋಹಿತ್ ಬದಕಿ ಅವರು ಹೇಳಿದ್ರು, ನನಗೆ ತುಂಬಾ ಅಂದ್ರೆ ಇವತ್ತು ಈ ಮಟ್ಟಿಗೆ ಇಷ್ಟು ಬೇಗ ಫಿಲಮ್ ಮುಗಿಸೋದಂದ್ರೆ ಟಾರ್ಗೆಟ್ ಅಂತ. ಬಟ್ ನೀವು ಈ ಟೀಮೇ ಲಾಸ್ಟ್ ಟೈಮು June 6 ರಿಲೀಸ್ ಮಾಡ್ತೀನಿ ಅಂತ ಕೂಸು ಹುಟ್ಟಕ್ಕೆ ಮುಂಚೆ ಗುಲಾಬಿ ಹೊರತಂಗೆ ನೀವೇ ಅನೌನ್ಸ್ ಮಾಡಿದ್ದು. ಆ ಟಾರ್ಗೆಟ್ನೇ ರೀಚ್ ಮಾಡೋಕ್ಕಾಗಲಿಲ್ಲಲ್ಲ ಸರ್? ಹೇಳ್ತೀನಿ ಅದಕ್ಕೆ ಎಲ್ಲ ಆನ್ಸರ್. ಅವತ್ತು November 28 ಪೂಜೆ ಮಾಡ್ತಿದ್ದಾಗ June 6 ಅಂತ ಹೇಳಿದ್ವಿ. ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಿಮಗೆ ಮಳೆ ಜೂನ್ ಅಂದರು, ಮಾರ್ಚಿಗೆ ಬಂತು. ಮಳೆಯಲ್ಲಿ ಶೂಟಿಂಗ್ ಮಾಡಿ ಇಲ್ಲ ಹೇಳ್ತೀನಿ, ಔಟ್ಡೋರ್ ಇದೆ. ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ 2 ಪಿಕ್ಚರ್ ಇರಲಿಲ್ಲ. ಅವ್ರಿಗೆ ಅಜ್ಞಾತವಾಸಿ, ಫೈರ್ಫ್ಲೈ ರಿಲೀಸ್ ಬಂತು. ಸೊ ಆಬ್ವಿಯಸ್ಲಿ ನಾವು ಅವ್ರನ್ನೂ ಬಿಟ್ಕೊಡ್ಬೇಕಿತ್ತು. ಕೆಲವೊಂದು ಆರ್ಟಿಸ್ಟ್ ಕಾಂಬಿನೇಷನ್ಸ್ ಮಿಸ್ ಆಗುತ್ತಮ್ಮ. ಒಂದು ಅಲ್ಲ, ಅದಕ್ಕೆ ಅಚೀವ್ ಮಾಡಿದಲ್ಲ ಶಾರದಾ ಮೇಡಮ್ ಒಂದೇ ಒಂದು July 18th ಆಲ್ಸೋ. ಓಕೆ, ಎನಿವೇ ನೆಕ್ಸ್ಟ್ ಒನ್. 3 ಜನ, ವಾಸ್ ಇಟ್ ನೆಸೆಸರಿ? ಎಸ್. ವೈ? Are you taking the burden of what are you taking? No, I'll tell you. 3 ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಇಲ್ಲಿ ಫೈನಾನ್ಸರ್ಸ್ ಅಲ್ಲ. ಸೊ I'll tell you, ನಾವು 3 ಜನ ಸೇರಿ ಅಥವಾ ದೊಡ್ಡ ಪಿಕ್ಚರು, ಎಸ್ ಇಟ್ ಈಸ್ ಅ ಬಿಗ್ ಬಜೆಟ್, ಬಟ್ 3 ಜನ ಸೇರಿದಾಗ 3 ಜನದ ಐಡಿಯಾಸು, 3 ಜನದ ಥಾಟ್ಸ್ ಇರುತ್ತೆ. ಈಗ ನನಗೆ ಇರೋ ಥಾಟ್ಸು, ನನ್ನನ್ನು ಕೆಲವು ಐಡಿಯಾಸು ಸಿನಿಮಾಗೆ ಬರ್ತಿದ್ದಾಗ ವಾಟ್ ಈಸ್ ಕೊಲಾಬ್ರೇಷನ್ ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗ್ತದೆ ತುಂಬ ಜನದ್ದು. ಈಗ ಜಯಣ್ಣ ಅವರಿಂದ, ಭೋಗಣ್ಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದ್ರಲ್ಲಿ, ನಾನು ಇವಾಗ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ ಡಿಫ್ರೆಂಟ್. ಬಟ್ 3 ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್, ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಡೋದಂತ ಅಲ್ಲ. ಐ ಥಿಂಕ್ ಜಯಣ್ಣ ಅವರಾಗಲಿ, PRK ಆಗಲಿ ಅಥವಾ ನಾವಾಗಲಿ, ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್. ದಟ್ಸ್ ವೈ ಐ ಸೆಡ್ ಇಟ್ಸ್ ನಾಟ್ ಮಾನಿಟರಿ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇಸ್ ದ ನ್ಯೂ ಫ್ಯೂಚರ್. ಈಗ ನಾನೊಬ್ಬ ನನ್ನ ಬರೀ KRG's ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದಿ ಇನ್ಪುಟ್ಸ್ ವಾಟ್ ಜಯಣ್ಣ ಫಿಲ್ಮ್ಸ್ ಆ್ಯಂಡ್ ವಾಟ್ PRK ಕೊಡೋ ಇನ್ಪುಟ್ಸ್ ನನಗೆ ಸಿಗಲ್ಲ. ಆ್ಯಂಡ್ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಬಲ್. ಸೇಮ್ ವಿತ್ ದಿ ಅದರ್ಸ್. ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೆಯದು. ಜನ ಸೇರಲ್ಲ ಅಂತೀರ ಬೇರೆ ಕಡೆ, ಜನ ಸೇರಿದಾಗ ಯಾಕೆ ಸೇರ್ತೀರಾ ಅಂತ ನಾನು ಏನು ಹೇಳೋದು? Will it the same thought process for newcomers also, or the talented people? Because ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇದ್ದಾರೆ, ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಆ ಥಾಟ್ ಪ್ರೊಸೆಸ್ ನ್ಯೂಕಮರ್ಸ್ ಅಲ್ಲಿ ಸಿಗುತ್ತೆ. ನಾವು ನೆಕ್ಸ್ಟ್ ಪಿಕ್ಚರ್ KRGಲಿ ಯೋಗಿ ನಾನು ಹೊಸ ಹೀರೋನ್ ಲಾಂಚ್ ಮಾಡ್ತಾ ಇದೀವಿ. ಹಿಂದಿನ ಪಿಕ್ಚರು TVF ಬಾಂಬೆ ಕಂಪನಿ ಜೊತೆ ಮಾಡಿದಾಗಲೂ ಕೊಲಾಬ್ರೇಷನ್ ಮಾಡಿದ್ದು. ಅದನ್ನು ಇಟ್ ವಾಸ್ ಓಕೆ. ದಿಗಂತ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಅದರ್ ಪೀಪಲ್ ವರ್ ನ್ಯೂ. ನನಗೆ ಕತೆ ಇಂಪಾರ್ಟೆಂಟು. ಕತೆಗೆ ಯಾರು ಸೆಟ್ ಆಗ್ತಾರೆ ಎಲ್ಲರೂ ಇದಾಗಿತ್ತು. ನ್ಯೂ ಕಮರ್ಸ್ಗೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ವಿ ಆರ್ ಲಾಂಚಿಂಗ್ ಅಲ್ಲ. But when you say talented, do you think you are not talented? You are talented. You are not taking the talented and the newcomer. ಈಗ ಫಸ್ಟ್ ನಾವು ಫಸ್ಟ್ ಪಿಕ್ಚರ್ ಅವರು ರೋಹಿತ್ ಮಾಡಿ ದಯವಿಟ್ಟು ಗಮನಿಸಿ. ಅದರಲ್ಲಿ ಹೊಸೊಬ್ಬರು ಅವಿನಾಶ್ ಅವರು, ತುಂಬ ಜನ ಹೊಸೊಬ್ಬರು ಇದ್ದರು, ತುಂಬ ಜನ. ಸೊ ಸಿನಿಮಾ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಮೇಡಮ್. ಆಮೇಲೆ ನಮ್ಮಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರೂ ಇಲ್ಲ. ಒಂದೇ ಬಿಲ್ಡಿಂಗ್ ಮಾಡಿದ್ರೆ 3 ಪ್ರೊಡಕ್ಷನ್ ಹೌಸ್ ಇರುತ್ತೆ, 3 ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೊಸ ಡೈರೆಕ್ಟರ್ ಆಗಲಿ, ಹೊಸ ಆ್ಯಕ್ಟರ್ ತುಂಬ ಜನ ಬಂದು ಹೋಗಿದ್ದಾರೆ. ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅಂದ್ಕೊಂಡಿದ್ದೀವಿ. ಬರೀ ನೋನ್ ಆ್ಯಕ್ಟರ್ ಅಂದರೆ ಇವನ್ ಯುವ ಇಸ್ ಆಲ್ಸೋ ನ್ಯೂ ಕಮರ್. ಓಕೆ, ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ. ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ತಾನೆ. ನ್ಯೂ ಕಮರ್ ಅಂದರೆ ನಿಮ್ಮ ಅರ್ಥದಲ್ಲಿ ಏನು ಅಂತ ನನಗೆ ಅರ್ಥ ಆಗಲ್ಲ. No, he's got a privilege. That was my next question. He's privileged. ಹೌದು. But new talents. ಪ್ರಿವಿಲೇಜ್ ಆದ್ರೂ ಸರ್, ಪ್ರಿವಿಲೇಜ್ ಆದ್ರೂ ಹಿ ಹ್ಯಾಸ್ ಟು ಪ್ರೂವ್ ಅಲ್ವಾ. ಈಸ್ ಡನ್ ಇಸ್ ಹಾರ್ಡ್ ವರ್ಕ್. ಹಿ ಕ್ಯಾನಾಟ್ ಸಿಂಪ್ಲಿ ಬಂದು ಕ್ಯಾಮರಾ ಮುಂದೆ ನಿಂತ್ಕೊಂಡು ಸಿನಿಮಾ ಆಗಲ್ವಾ. But he has your backup. Three production houses, 3 big production houses backup is not an easy thing to do, right? Yeah, he's lucky. We are lucky to get him. He's lucky. The entire team. Even other newcomers, we want him to get lucky to have 3 production houses. ನಾವು ರೆಡಿ. ನೀವು ನೆನಪಿದ್ರೆ PRK ಮತ್ತು KRG ಫಸ್ಟ್ ಮಾಡಬೇಕಾಗಿದ್ದು ಕವಲುದಾರಿ, ರಿಷಿ ಹೊಸೊಬ್ಬ ಅವಾಗ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಅಪ್ಪು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಅವತ್ತು. ಇನ್ನು ಕಾರಣಾಂತರಗಳಿತ್ತು. ಬಟ್ ಅವಾಗ ಹೊಸ PRK ಮತ್ತು KRG ಅವತ್ತು ಸೇರಿದ್ದು ಹೊಸೊಬ್ರಿಗೆ ಇರ್ತಾನೆ. ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ದೀರಲ್ವಾ, ಜಯಣ್ಣ ಸಿನಿಮಾ ಫಿಲ್ಮ್ಸ್ ಆಗಲಿ, KRG ಆಗಲಿ, ಎಷ್ಟು ಹೊಸೊಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅದರಲ್ಲಿ ಎಷ್ಟು ನಾವು ಕಳ್ಕೊಂಡಿದ್ದೋ ಆಮೇಲೆ ಕಳಿಸೋ ಇದ್ದೀವಿ. ರೀಸೆಂಟಾಗಿ ಪಪ್ಪಿ ಯಾರೂ ಇಲ್ಲ. ಆ ಪಪ್ಪಿಲಿ ಮಾಡಿರೋ ಸಣ್ಣ ಹುಡುಗ, ಅವ್ನು ಫಸ್ಟ್ ಟೈಮ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದೆ ಅವ್ನ ಸಿನಿಮಾಗೆ. ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ. ಅದನ್ನು ನಮ್ಮದೇನು, ನಾನು ಒಂದು 150 ಪಿಕ್ಚರ್ ಮಾಡಿದ್ದೀನಿ, ಅವರು ಒಂದು 400 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದರೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮೇಡಮ್. ಅದರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ಸು ಅಥವಾ ಇದು ಅಂದರೆ ನಾವು
ಜಯಣ್ಣ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ, ನೀವು ಅವ್ರ ಹಿಸ್ಟ್ರಿ ಲೆಟ್ಸ್ ಟಾಕ್ ಅಬೌಟ್ ದ ಫ್ಯೂಚರ್. ವೈ ಆರ್ ವಿ ಟಾಕಿಂಗ್ ಅಬೌಟ್ ದ ಲೈಕ್ ಬ್ಯಾಕ್ ಸ್ಟೋರಿ ಬೇಡ. Future ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಗ್ಯಾರಂಟಿ ನ್ಯೂ ಕಮರ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ. ಸಿ ಸಂಪದ ಇಸ್ ಅ ನ್ಯೂ ಕಮರ್, ಸೆಕೆಂಡ್ ಫಿಲ್ಮ್ ಅವ್ರದ್ದು. ಸಂಜನಾ ಥರ್ಡ್ ಫೋರ್ತ್ ಫೋರ್ತ್ ಫಿಫ್ತ್. ಸೊ ನ್ಯೂ ಕಮರ್ ಹೊಸಬ್ರು ನೀವು ಹೇಳಿದಾಯ್ತಲ್ಲ ಇವಾಗ. ಅಷ್ಟೇ. ಇಟ್ಸ್ ಒನ್ ಹ್ಯಾಪಿ ನ್ಯೂಸ್. ಥ್ಯಾಂಕ್ ಯು. ಓಕೆ, ಯುವರಾಜ್ ಕುಮಾರ್ ಅವರಿಗೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.